ಎಲ್ರಿಗೂ ನಮಸ್ಕಾರ. ಹೊಸ ವರ್ಷ ಹೊಸ ಹುರುಪು ಹೊತ್ತು ತರುವಂತಹ ನಮ್ಮ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವರ್ಷ ಯುಗಾದಿಯನ್ನು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಮನೆಯಲ್ಲಿ ಹೇಗೆ ಹಬ್ಬನ ಆಚರಿಸೋದಂತ ನೋಡೋಣ. ಮೊದಲಿಗೆ ಒಂದು ಶ್ಲೋಕವನ್ನು ಹೇಳ್ತಾ ಯುಗಾದಿ ಹಬ್ಬನ ಪ್ರಾರಂಭಿಸೋಣ. ಈ ಒಂದು ಶ್ಲೋಕವನ್ನು ಪಠಿಸ್ತಾ ಯುಗಾದಿ ಹಬ್ಬನ ಪ್ರಾರಂಭಿಸೋಣ. ಬೇವಿನ ಎಲೆ ತಿನ್ನುವುದರಿಂದ ಆಯುಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ. ಹಾಗೆ ಹಬ್ಬದ ಒಂದು ವಿಶೇಷವಾಗಿ ಮಾವಿನ ಎಲೆ ಮತ್ತು ಹೂವಿನ ತೋರಣವನ್ನು ಕಟ್ಟಿ, ಮಾವಿನ ಎಲೆಗಳು ಒಂದು ಸಕಾರಾತ್ಮಕವನ್ನು ಶಕ್ತಿಯನ್ನು ತರುತ್ತೆ. ಇದಾದ ನಂತರ ಅಭ್ಯಂಗ್ಯ ಸ್ನಾನ ಮಾಡಬೇಕು ಅಥವಾ ಎಣ್ಣೆ ಸ್ನಾನನ ಮಾಡಬೇಕು. ಫ್ರೆಂಡ್ಸ್, ಅಭ್ಯಂಗ ಸ್ನಾನ ಅಥವಾ ಎಣ್ಣೆ ಸ್ನಾನ ಅಂದರೆ ಸೂರ್ಯೋದಯಕ್ಕಿಂತ ಮುನ್ನ ಎದ್ಬಿಟ್ಟು ಇಡೀ ದೇಹಕ್ಕೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಯುಗಾದಿ ಹಬ್ಬದ ಒಂದು ಸಂಪ್ರದಾಯ. ಹಾಗೆ ಎಣ್ಣೆಯನ್ನು ನಾವು ಔಡ್ಲೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ದೇಹಕ್ಕೂ ತಂಪಾಗುತ್ತೆ. ಏಕೆಂದರೆ ಬೇಸಿಗೆ ಆಗೋದ್ರಿಂದ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಒಂದು ಔಡ್ಲೆ ಎಣ್ಣೆ ಹಚ್ಚೋದ್ರಿಂದ ದೇಹ ಸಹ ತಂಪಾಗುತ್ತೆ. ಇನ್ನು ಯುಗಾದಿ ಅಮಾವಾಸ್ಯೆ ಯಾವ ದಿನ ಆಚರಿಸಿದರೆ ಸೂಕ್ತ ಅಂತಂದರೆ 18ನೇ ತಾರೀಕು ಬುಧವಾರ ಬೆಳಗ್ಗೆ 8:26 ಪ್ರಾರಂಭವಾಗುತ್ತೆ ಅಮಾವಾಸ್ಯೆ. ನಂತರ ಗುರುವಾರದಂದು ಬೆಳಗ್ಗೆ 6:56 ಅಮಾವಾಸ್ಯೆ ಮುಗಿಯುತ್ತೆ. ನಾವು ಒಳ್ಳೆಯ ದಿನದಲ್ಲಿ ಅಮಾವಾಸ್ಯೆನ ಆಚರಿಸಬೇಕಂದ್ರೆ ಬುಧವಾರ ಬೆಳಗ್ಗೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಈ ವರ್ಷ ಕ್ರೋಧಿನಾಮ ಸಂವತ್ಸರ ಯುಗಾದಿ ಹಬ್ಬ ಮಾರ್ಚ್ 19 ಗುರುವಾರವನ್ನು ಆಚರಿಸಬೇಕು. ಮಾರ್ಚ್ 18 ಸಂಜೆ 5:25 ಮುಗಿದ ನಂತರ ಪಾಡ್ಯ ಪ್ರಾರಂಭವಾಗುತ್ತೆ. ಈ ಸಂಜೆ ವೇಳೆಗೆ ಹೊಸ ವರ್ಷದ ಪಂಚಾಂಗವನ್ನು ಓದಬೇಕು. ಹಾಗೆಯೇ 1948 ಪರಾಭವ ನಾಮ ಸಂವತ್ಸರ ಚೈತ್ರ ಶುದ್ಧ ಪ್ರತಿಪಾದ ಇರುತ್ತೆ. ಈ ಯುಗಾದಿ ಹಬ್ಬ ಅಂದರೆ 60 ಸಂವತ್ಸರದಲ್ಲಿ ಇದು ಕೊನೆಯ ಒಂದು ಸಂವತ್ಸರ, ಅಂದರೆ 60ನೇ ಸಂವತ್ಸರ. ಈ ಒಂದು ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಬೇವು ಬೆಲ್ಲ ಅಂದರೆ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಇನ್ನು ಚಂದ್ರ ದರ್ಶನದ ಬಗ್ಗೆ ಹೇಳಬೇಕಂದ್ರೆ ಮಾರ್ಚ್ 20 ಶುಕ್ರವಾರ ಸಂಜೆ ಚಂದ್ರ ದರ್ಶನವನ್ನು ಮಾಡ್ಬೋದು. ಚಂದ್ರ ದರ್ಶನ ಹೇಗೆ ಮಾಡೋದು ಅಂದರೆ, ನಾವು ಚಂದ್ರನಿಗೆ ಪೂಜೆ ಮಾಡುವುದರ ಮೂಲಕ ನಾವು ಚಂದ್ರನನ್ನು ನೋಡಿಬಿಟ್ಟು ಯುಗಾದಿ ಹಬ್ಬವನ್ನು ಸರಳವಾಗಿ ಆಚರಿಸ್ಬೋದು. ಇನ್ನು ಹಬ್ಬದಲ್ಲಿ ಈ ತಪ್ಪನ್ನ ಮಾಡಬಾರ್ದು. ಕೋಪ ಜಗಳ ವರ್ಷದ ಮೊದಲನೇ ದಿನವೇ ಯಾರೊಂದಿಗೂ ಜಗಳ ಮಾಡಬಾರ್ದು ಅಥವಾ ದಿನವಿಡೀ ನಾವು ಶಾಂತವಾಗಿರಬೇಕು. ಮತ್ತು ಹಬ್ಬದ ದಿನಗಳಲ್ಲಿ ತಡವಾಗಿ ಹೇಳೋದಂದರೆ ಸೂರ್ಯೋದಯದ ನಂತರ ಹೇಳೋದು ಅಥವಾ ತಡವಾಗಿ ಹೇಳೋದ್ರಿಂದ ಹಬ್ಬದ ಒಂದು ಕಳೆನೇ ಕುಂದುತ್ತೆ. ಯುಗಾದಿ ಬಗ್ಗೆ ಹೇಳಬೇಕಂದ್ರೆ ಯುಗಾದಿ ಕೇವಲ ಹಬ್ಬ ಮಾತ್ರ ಅಲ್ಲ. ಈ ಒಂದು ಪ್ರಕೃತಿಯಲ್ಲಿ ಏನಂದರೆ ಹೊಸ ಚಿಗುರು ಬರುತ್ತೆ. ಅಂದರೆ ಹಳೆಯ ಎಲೆಗಳು ಅದು ಉದುರಿಬಿಟ್ಟು ಹೇಗೆ ಹೊಸ ಚಿಗುರು ಬರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಸಹ ಹೊಸ ಒಂದು ಬದಲಾವಣೆ ಇರಬೇಕು. ಹಾಗೆ ಯುಗಾದಿ ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಹೋಳಿಗೆ, ಬೇವು ಬೆಲ್ಲ ಪಾಯಸವನ್ನು ಮಾಡಿಬಿಟ್ಟು ಯುಗಾದಿ ಹಬ್ಬವನ್ನು ಎಲ್ಲರೂ ಸೇರಿ ಆಚರಿಸೋಣ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುಖ ದುಃಖ ಬೇವು ಬೆಲ್ಲ ಸಮನಾಗಿ ಸ್ವೀಕರಿಸುತ್ತಾ ಈ ಯುಗಾದಿ ಹಬ್ಬವನ್ನು ಆಚರಿಸೋಣ.